ಅಧಿವೇಶನ ವಿಸ್ತರಣೆ ಮಾಡಿದ್ರ ಬಗ್ಗೆ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನರೇಗಾ ವಿರುದ್ಧದ ಕೇಂದ್ರದ ನಿಲುವನ್ನ ಜನರಿಗೆ ತಿಳಿಸಬೇಕು. ಅಧಿವೇಶನವನ್ನ ಯಾಕೆ ವಿಸ್ತರಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನರೇಗಾ ವಿರುದ್ಧ ಕೇಂದ್ರದ ನಿಲುವನ್ನ ಜನತೆಗೆ ತಿಳಿಸಬೇಕು. ಇನ್ನಷ್ಟು ವಿಸ್ತೃತ ಚರ್ಚೆ ನಡೆಸೋದಕ್ಕೆ ನಾವು ನಿರ್ಧಾರ ಮಾಡಿದೀವಿ ಅಂತ ಡಿಕೆಶಿ ಹೇಳಿದರು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪೋಸ್ಟರ್ ಬಿಡುಗಡೆಗೂ ತಿರುಗೇಟ್ ಕೊಟ್ಟರು ಡಿಕೆ ಶಿವಕುಮಾರ್. ಬಿಜೆಪಿಗರ ಸಾಕಷ್ಟು ವಿಚಾರ ಬಿಚ್ಚಿಡಬಲ್ಲೆ ಅಂತ ಕೌಂಟರ್ ಕೊಟ್ಟರು. ಕೇಂದ್ರ ಬಜೆಟ್ ರಾಜ್ಯಕ್ಕೆ ಏನೂ ಸಿಗೋದಿಲ್ಲ ಅಂತ ನಿರಾಸೆ ಇದೆ. ಇನ್ನು ಜಾರ್ಜ್ ರಾಜೀನಾಮೆ ಸತ್ಯಕ್ಕೆ ದೂರವಾದ ಮಾತು ಅಂತ ಹಲವು ವಿಚಾರಗಳ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದರು. ಸಿಎಲ್ಪಿ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಮಾಡಿದ್ರು. ಅದನ್ನ ನಾವು ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಲ್ಲಿ ಇಟ್ಟು ತೀರ್ಮಾನ ಮಾಡಬೇಕು ಅಂತ ಸ್ಪೀಕರ್ ಹೇಳಿದ್ರು. ಸೊ ನಿನ್ನೆ ಕೂತ್ಕೊಂಡು ಚರ್ಚೆ ಆಗಿದೆ. ವ್ಯಾಪಕವಾಗಿ ಅವರು ಹೇಳಿ ನಾವು ಯಾಕೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾವು ತಿಳಿಸ್ತೀವಿ. ಯಾಕಂದ್ರೆ ಈಗಿರೋಂತ ವ್ಯವಸ್ಥೆ ಇರ್ತಿಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇದನ್ನ ತರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಒಂದು 4-5 ತಿಂಗಳು ವ್ಯವಸಾಯದ ಕಾಲದಲ್ಲಿ ಅವರು ಕೂಲಿ ಅವರು ಪಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲೇ ನೀವು ತೆಗೆದಾಕ್ಬಿಟ್ರೆ ಇದಕ್ಕೇನು ಅನುಕೂಲ ಏನಾಗುದಿಲ್ಲ. 125 ದಿನ ಮಾಡ್ತೀನಿ ಅಂತ ಹೇಳ್ಬೋದಷ್ಟೇ. 125 ದಿನ ಬೇರೆ ದಿನದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ರಾಜ್ಯಗಳು ಕೂಡ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದೊಂದು ಪಂಚಾಯತಿಗೆ ಅವರೇಜ್ 1 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ನಷ್ಟ ಆಗ್ತಾ ಇದೆ. ಮತ್ತು ಉದ್ಯೋಗ ಮಾಡೋರ್ಗು, ಪಾಪ ಕೂಲಿ ಮಾಡೋರ್ಗು ಕೂಡ ಜಾಬ್ ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಷ್ಟ ಆಗ್ತಾ ಇದೆ. ಅಯ್ಯೋ, ಅವ್ರದೆಲ್ಲ ನಾವು ಈಗ ಸಾಕಷ್ಟು ಹೆಚ್ಚಿದೀವಿ. ಇನ್ನ ಬೇಕಷ್ಟಿದೆ. ಕೋವಿಡ್ ಹಿಂದೆ ಏನೇನೋ ಅಲಿಗೇಷನ್ಸ್ ಇತ್ತು ಅವೆಲ್ಲ ಕೂಡ ಇದೆ. ಅಲ್ಲ ನಾವು ತೋರ್ಸೋಣ. ಏನೋ ಒಂದು ರಾಜಕಾರಣ ಮಾಡ್ಬೇಕಲ್ಲ, ಯಾರೋ ಒಬ್ರು ಬೇಕಲ್ಲ. ನನಗಂತೂ ಸೆಂಟ್ರಲ್ ಗವರ್ಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾ ಇದಾರೆ. ಕೊಟ್ಟು ಮಾತು ಉಳಿಸ್ಕೊಳ್ಳ.